ನಾ ಟೆಂಟ್ ಹಾಕಿದ ಜಾಗದಾಗ ರಾತ್ರಿ ಆನೆಗಳು ಇಲ್ಲಿ ಬಂದು ಕೇಸಿಂದ್ರ ನೀರು ಕುಡ್ದು ಹೋಗ್ತವ. ಇವಾಗ ನಾನು ಕೇರಳದಲ್ಲಿರುವ ಅದ್ಭುತವಾದ ಹಿಲ್ ಸ್ಟೇಷನ್ ಮುನ್ನಾರ್ದಾಗಿದ್ದೀನಿ. ಮುನ್ನಾರ್ ಸಿಟಿದಿಂದ ಒಂದು 3 ಕಿಲೋಮೀಟ್ರ್ ಹೊರಗಡೆ ಇದ್ದೀನಿ. ಇಲ್ಲಿ ಟೆಂಟ್ ಹಾಕಿನಿ ನಾನಿವತ್ತು ಬೆಳಿಗ್ಗೆ ಕೊಚ್ಚಿ ಸಮೀಪದಲ್ಲಿರುವ 14 ಐಲ್ಯಾಂಡ್ಗಳು ಸೇರಿ ಒಂದಾಗಿರುವ ಕಡಮಕುಡಿ ಐಲ್ಯಾಂಡ್ದಾಗಿದ್ದೆ. ಕಡಮಕುಡಿದಲ್ಲಿರುವ ಇದೇ ಕೆಪೆದೊಳಗೆ 2 ದಿನ ಮುಕ್ಕೊಂಡಿದ್ದೆ ನಾನು. ಇವತ್ತು ಬೆಳಿಗ್ಗೆ ಇದೇ ಜಾಗದಿಂದ ನಾನು ಮುನ್ನಾರ್ ಕಡೆ ಹೊರಡ್ತೀನಿ. ಮುನ್ನಾರ್ ಸಿಟಿಗೆ ಬಂದು ಇಳಿತೀನಿ. ಅಲ್ಲಿದಿಂದ ಈ ಜಾಗ ಹುಡುಕಾಡ್ಕೋತ ಈ ಕಡೆ ಬರ್ತೀನಿ. ಟೆಂಟ್ ಮಾತ್ರ ಹಾಕೀನಿ. ಇವತ್ತು ರಾತ್ರಿ ಊಟ ಹಸೋಯ್ತಪ್ಪ ಅಂತಂದ್ರೆ ಇದ್ರ ಒಳಗೆ ಮಾಡ್ಕೊಳ್ಳೋದು, ಇಲ್ಲಿಕಪ್ಪ ಅಂತಂದ್ರೆ ಇಲ್ಲ ಹಂಗೆ ಮಕ್ಕೊಂಡು ಕಿಸಿಂದ್ರೆ ಬೆಳಿಗ್ಗೆ ಎದ್ದು ಹೋಗೋದು. ಕೇರಳದೊಳಗೆ ಇವತ್ತು ನಂದು 18 ದಿನ ತನಕ ನನಗೆ ಒಟ್ಟೆ ಚಳಿ ಅನ್ಸೋದಿಲ್ಲ. ಬಟ್ ಇವತ್ತು ನನಗೆ ಚಳಿ ಅನ್ಸಕತ್ತದ ಈ ಮುನ್ನಾರ್ದಾಗ. ಈ ಮುನ್ನಾರ್ ಕಾಡೊಳಗೆ ಬೆಳಗ್ಗೆ ಎದ್ದು ನೋಡೋಷ್ಟಾಗನೆ ಪೂರಾ ಮಂಜನ್ನ ಆವರಿಸ್ಕೊಂಡಿರ್ತದ ಕಾಡ. ನೀರು ಚಳಿ ಅದಾವ. ಕಾಡೊಳಗಿದ್ದ ನದಿ ನೀರು ಕುಡಿದೆ ಒಂದು ಅತ್ಯದ್ಭುತ ಅನುಭವ ನನಗೆ. ಬಿಸ್ಲೇರಿಕಿಂತ ಫೀವರ್ ಇದ್ದಿರ್ತಾವ. ಇವು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಭಾಳ ಇದ್ದಿರ್ತಾವ ಈ ನೀರೊಳಗೆ. ಭಾರತ್ ಯಾತ್ರಾ ದ ಟೈಮ್ಲೆಸ್ ಜರ್ನಿ ವಿಡಿಯೋಸ್ ಪ್ರತಿ ಮಂಗಳವಾರ ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆ ಬರ್ತಿರ್ತಾವ. ನೋಡ್ಬೇಕು ನೀವು. ಇದ್ರ ಹಿಂದಿನ ವಿಡಿಯೋ ಕೂಡ ಹೋಗಿ ನೋಡ್ರಿ. ಕಡಮಕುಡಿ ಐಲ್ಯಾಂಡ್ ಒಳಗೆ ನಾ ಯಾವ ರೀತಿ ಇದ್ದೆಪ್ಪ ಅಂತಂದು. ಭಾರತ್ ಯಾತ್ರಾ ದ ಟೈಮ್ಲೆಸ್ ಜರ್ನಿಗೆ ನಿಮ್ಗೆಲ್ಲರಿಗೆ ಸ್ವಾಗತ ಗುರುವೆ. ಈ ಜಾಗದಾಗ ರಾತ್ರಿ ಇವತ್ತು ಆನೆಗಳು ಬಂದವಪ್ಪ ಅಂತಂದ್ರೆ ನಾ ಏನು ಮಾಡಲಿ? ಬರ್ತಾವೋ ಇಲ್ಲ ನನಗೂ ಗೊತ್ತಿಲ್ಲ. ರಾತ್ರಿ ಆನೆಗಳು ಬಂದು ನನಗೆ ಏನೇ ಪ್ರಾಬ್ಲಮ್ ಐತಪ್ಪ ಅಂತಂದ್ರೆ ಇದು ವಿಡಿಯೋ ರಾತ್ರಿ ತನಕ ಚಾಲೂ ಇದ್ದಿರ್ತದ. ಎಲ್ಲ ಸುರಕ್ಷಿತವಾಗಿತ್ತಪ್ಪ ಅಂತಂದ್ರೆ ನಿಮಗೆ ನಾಳೆ ಬೆಳಿಗ್ಗೆ ಸಿಗ್ತೀನತ್ತ. ಸುಂದರವಾದ ಮುನ್ನಾರ್ ಜಾಗದಿಂದ ನಿಮ್ಗೆಲ್ಲರಿಗೂ ಬೆಳಗ್ಗೆ ಶುಭಾಶಯಗಳು ಗುರುವೆ. ಬಿಸಿಲು ನೆಲಕ್ಕೆ ಬೀಳಕ್ಕಿಂತ ಮುಂಚೆ ಇಲ್ಲಿರುವ ಸುತ್ತಮುತ್ತ ಗುಡ್ಡಗಳ ಮೇಲೆ ಬೀಳ್ತದ. ಪೂರಾ ಮಂಜು ತುಂಬಿಕೊಂಡದ. ನನ್ನ ಟೆಂಟ್ ಕೂಡ ನೀರಾಗ್ಯದ. ಇದನ್ನ ಒಣಗಿಸ್ಬೇಕಪ್ಪ ಅಂತಂದ್ರೆ ಒಂದು 15-20 ನಿಮಿಷ ಬೇಕು ಹೋಗಿ ನನಗೆ. ಇದನ್ನ ಹಸಿ ಇಟ್ಕೊಂಡೆ ತೊಗೊಂಡೋದಪ್ಪ ಅಂತಂದ್ರೆ ಪೂರಾ ಸ್ಮೆಲ್ ಬರ್ತದ. ಟೆಂಟ್ ಒಣಗ್ಸಂಬ್ರಿ, ಬಿಸಿಲು ಸಣ್ಣಗೆ ಬೀಳಕತ್ತದ. ಫ್ರೆಶ್ ಆಗಂಬ್ರತ್ ಫಸ್ಟಿಗೆ ಹಲ್ಲಿಗಿಲೆಲ್ಲ ತಿಕ್ಕೊಂಡು ನಿಮಗೆ ಕರ್ಕೊಂಡು ಹೋಗ್ತೀನತ್ತ ಇಲ್ಲಿರುವ ಸುಂದರವಾದ ಜಾಗಕ್ಕೆ. ಏನು ತಣ್ಣಗದವ್ರು ಗುರು ನೀರು. ಅಲ್ಲಿ ಪೂರಾ ಜುಮ್ಜುಮಲ್ಲಕತ್ತ. ಬಿಸಿಲಿಗೆ ಟೆಂಟ್ದಾಗಿಂದು ಹೊಗೆ ಬರ್ಲಕತ್ತದ. ಒಂದು ಕ್ಯಾಂಟೀನ್ಗೆ ಹೋಗಿದ್ದೆ ಇನ್ನೇಗ. ಅದು ವಿಚಿತ್ರನೇ ಇತ್ತು. ಅವ್ರಿಗೆ ನಮ್ಮ ಭಾಷೆ ಬರಲ್ಲ, ನಮಗೆ ಅವ್ರ ಭಾಷೆ ಬರಲ್ಲ. ಆ ಕಡೆ ಈ ಕಡೆ ಮಾಡಿ ಬರೀ 2 ವಡೆ ಇದ್ದು, ಸ್ವಲ್ಪ ಚಟ್ನಿ ಇತ್ತು. ಲಾಸ್ಟಿಗೆ 2 ವಡೆ ತಿಂದೆ, ಒಂದು ಚಹಾ ಕುಡ್ದೆ. ಹೊಟ್ಟಿನೂ ಸ್ವಲ್ಪ ತುಂಬ್ದಂಗಾಯ್ತು. ಇವಾಗ ಸಿಟಿ ಕಡೆ ಹೋಗ್ಬೇಕು. ಯಾವ ಬಸ್ಸು ಬರಲ್ಲಾಗ್ಯಾವ. ಕಡೆಗೆ ಲಿಫ್ಟ್ ತೊಗೊಂಡು ಹೋಗಂಬ್ರತ್ತ. ಬಸ್ ಬಂದರೆ ಬಸ್ಸಿಗೆ ಹೋಗಂಬ್ರಿ. ಸಿಟಿ ಒಳಗೆ ನನಗೆ ಬ್ಯಾಗ್ ಇಡಬೇಕಪ್ಪ ಅಂತಂದ್ರೆ ಎಲ್ಲೇ ಜಾಗ ಸಿಗಲಿಲ್ಲ. ರೂಮ್ ಹಿಡಿಬೇಕಾಯ್ತು. ಸಸ್ತದಾಗ ಬರೀ 400 ರೂಪಾಯಿ ಕೊಟ್ಟು ಕೇಸಿಂದ್ರೆ ಮುಂಜಾನೆ ತನಕ ರೂಮ್ ಹಿಡ್ದೇನೆ. ನಾಳೆ ಬೆಳಿಗ್ಗೆ ಎದ್ದು ಮುನ್ನಾರ್ದಲ್ಲಿರುವ ಹಳ್ಳಿ ಒಳಗೆ ಹೋಗೋದು. ಇವತ್ತು ಫ್ರೆಶಪ್ ಆಗಿ ಮುನ್ನಾರ್ ಸಿಟಿಯನ್ನು ನಿಮಗೆ ತೋರಿಸ್ತೀನಿ. ಸಣ್ಣ ರೂಮ್ ಅದ. ನಾ ಕೊಟ್ಟಿದ್ದ ಹಣಕ್ಕೆ ಈ ರೂಮಿಗೆ ಪರ್ಫೆಕ್ಟ್ ಅದ. ಇಲ್ಲೇ ಬಾತ್ರೂಮ, ಬಿಸಿ ನೀರು ಕೂಡ ಬರ್ತಾವ. ಇಲ್ಲೇ ಟೀ ಕ್ಯಾಪಿಟಲ್ ಆಫ್ ಸೌತ್ ಇಂಡಿಯಾ. ಮುನ್ನಾರ್ ಸಿಟಿ ಸುತ್ತಮುತ್ತ ಗುಡ್ಡಗಳದಾವ. ಆ ಗುಡ್ಡಗಳ ಒಳಗೆ ಟೀ ಎಸ್ಟೇಟ್ ಅದಾವ. ಈ ಮುನ್ನಾರ್ ಸಿಟಿ ಒಳಗೆ 2 ಸಿಟಿ ಅದಾವ. ಒಂದು ಓಲ್ಡ್ ಮುನ್ನಾರ್ ಸಿಟಿ, ಇನ್ನೊಂದು ನ್ಯೂ ಮುನ್ನಾರ್ ಸಿಟಿ. ಓಲ್ಡ್ ಮುನ್ನಾರ್ ಸಿಟಿ ಒಳಗೆ ಏನೂ ಇಲ್ಲ, ಹಳಿ ಬಿಲ್ಡಿಂಗ್ ಅದಾವ. ಮತ್ತು ಇದೊಂದು ಹಳಿ KSRTC ಬಸ್ ಸ್ಟ್ಯಾಂಡ್ ಅದ. ನ್ಯೂ ಮುನ್ನಾರ್ ಸಿಟಿ ಒಳಗೆ ಮಾರ್ಕೆಟ್ ಅದಾವ, ಸಣ್ಣ ಸಣ್ಣ ಬ್ರಿಡ್ಜ್ ಅದಾವ. ಟೂರಿಸ್ಟ್ಗಳು ಹೆಚ್ಚ ಅದೇ ಜಾಗದಾಗ ಇರ್ತಾರೆ. ಮುನ್ನಾರ್ ಸಿಟಿ ಒಳಗೆ ಪ್ಲೇನ್ ಏರಿಯಾ ಇರೋದು ಕಡಿಮೆ. ಗುಡ್ಡದ ಮ್ಯಾಗೆ ಮನೆ ಕಟ್ಟಿಬಿಟ್ಟಾರ ಇಲ್ಲಿರೋ ಜನಗಳು. ಮುನ್ನಾರ್ ಸಿಟಿಗೆ ಮುನ್ನಾರಪ್ಪ ತಂದೆ ಯಾಕೆ ಕರೆದ್ರು? ಮುನ್ನಂದ್ರೆ 3, ಆರ್ ಅಂದ್ರೆ ರಿವರ್. ಈ ಸಿಟಿ ಒಳಗೆ 3 ರಿವರ್ ಹರಿತವ. ಹೀಗಾಗಿ ಈ ಸಿಟಿಗೆ ಮುನ್ನಾರಪ್ಪ ಅಂತ ಕರೀತಾರೆ. ಸೌತ್ ಇಂಡಿಯಾದೊಳಗೆ ಮುನ್ನಾರ್ ಹಿಲ್ ಸ್ಟೇಷನ್ ಫೇಮಸ್. ನ್ಯೂ ಮುನ್ನಾರ್ದು ಹೊಸ ಬಸ್ ಸ್ಟ್ಯಾಂಡ್ ಇದು. ಬಸ್ ಸ್ಟ್ಯಾಂಡ್ ಕಟ್ಟಡ ಇಲ್ಲಿ ಗಾಡಿಗಳು ಬರ್ತಾವ, ನಿಂದಿರ್ತಾವ. ಹೆಚ್ಚಾನೆಚ್ಚ ಟೂರಿಸ್ಟ್ ಇದೇ ಏರಿಯಾದಾಗಿರೋ ಸಂಬಂಧ ಎಲ್ಲ ಆಟೋಗಳು ಮತ್ತು ಕಮಾಂಡರ್ ಜೀಪ್ಗಳು ಕೂಡ ಇಲ್ಲೇ ಅದಾವ. ಒಂದೇ ಸಿಟಿ ಒಳಗೆ 3 ನದಿ ಹರಿತಾವ.
ಅದು ಸಿಟಿ ಒಳಗಡೆ ನಡೀತಾವ. ಹಂಗಂದ್ರೆ ಬ್ರಿಡ್ಜ್ಗಳು ಬೇಕೇ ಬೇಕು. ನ್ಯೂ ಮುನ್ನಾರ್ ಬಸ್ ಸ್ಟಾಪ್ದಾಗ ಬಂದೀನಿ. ಯಾವರೇ ಇಲ್ಲದಿಂದ ಒಂದು ಹಳ್ಳಿಗೆ ಹೊಂಟಿ ನಾನು, ಸೂರ್ಯನಲ್ಲಿ ಹಳ್ಳಿಗೆ. ಆ ಹಳ್ಳಿಗೆ ಗಾಡಿ ಓದ್ತ ಬಂದೀನಿ. ಬಟ್ ಇವತ್ತು ಎಲೆಕ್ಷನ್ ಅದ, ಶೇರಿಂಗ್ ಗಾಡಿಗಳು ಕಡಿಮೆ. ಅಲ್ಲಿ ಗಾಡಿಗಳು ಹೆಚ್ಚನಚ್ಚ ಈ ರೀತಿ ಕಮಾಂಡರ್ ಜೀಪ್ಗಳು ಹೋಗ್ತಾವ, ಕಡಿಮೆ ಬಸ್ಗಳು ಹೋಗ್ತಾವ. ನೋಡಮ್ರಿ, ಬಸ್ ಸಿಕ್ತಪ್ಪ ಅಂತಂದ್ರೆ ಬಸ್, ಜೀಪ್ ಸಿಕ್ತಪ್ಪ ಅಂತಂದ್ರೆ ಜೀಪ, ಎರಡೂ ಸಿಗ್ಲಿಕ್ಕಪ್ಪ ಅಂತಂದ್ರೆ ನಮ್ಮದು ಓನ್ ವೆಹಿಕಲ್ ಅದೀಗ 2 ಕಾಲುಗಳು ಮತ್ತು ಲಿಫ್ಟ. ನಡಿಬೇಕಪ್ಪ ಅಂತಂದ್ರೆ ತಾಕತ್ ಬೇಕಪ್ಪ ಅಂತಂದ್ರೆ ಫಸ್ಟಿಗೆ ನಮ್ಮ ಹೊಟ್ಟೆ ಒಳಗೆ ಏನ್ರಿ ಇರಬೇಕು. ಒಂದು ಹೋಟೆಲ್ಗೆ ಹೋಗಿ ಏನ್ರಿ ಹೊಟ್ಟೆ ತುಂಬಿಸ್ಕೊಂಬರ. ಮತ್ತು ನಾಡ್ರಿ ಒಂದು ಚಿಕ್ಕ ಹೋಟೆಲ್ ಇತ್ತು ಬಸ್ ಸ್ಟ್ಯಾಂಡ್ ಮಕ್ಕಳಿಗೆ. ಇಡ್ಲಿ ಹೇಳಿನಿ, ಚಟ್ನಿ ನಾವು ಎಷ್ಟು ಬೇಕಷ್ಟು ಹಾಕೋಬೋದು, ಸಾಂಬಾರು ಅದ. ಸೌತ್ ಇಂಡಿಯಾ ಕಡೆ ನಂದಿದ್ದು ಫಸ್ಟ್ ಟೈಮ್ ಟ್ರಿಪ್ಪ. ಹೆಚ್ಚು ನಾನು ನಾರ್ತ್ ಇಂಡಿಯಾ ಕಡೆನೇ ಮಾಡಿದ್ದೆ. ಮುನ್ನಾರದ ಹೃದಯ ಭಾಗ ಸೂರ್ಯನಲ್ಲಿ ಹಳ್ಳಿ ಕಡೆ ಹೊಂಟಿವಿ. ಜಾಸ್ತಿ ಜನ ಆದೇವಿ, ಹೀಗಾಗಿ ಕಮಾಂಡರ್ ಜೀಪನ್ನೇ ಬಿಟ್ರೆ. ರೋಡ್ ಮಾತ್ರ ಭಾಳ ಒಂಕಡೊಂಕಿ ಅದ. ಆ ಕಡೆ ಈ ಕಡೆ ಹೊಳ್ಕೋತ ಹೊಂಟಿವಿ. ಹೋಗುವಾಗ ಎಷ್ಟು ಚಂದ ವ್ಯೂ ಕಾಣ್ತದೆ ನೋಡ್ರಿ. ಎಲ್ಲಿ ನೋಡ್ತೀರಿ ನೋಡ್ರಿ, ಅಲ್ಲಿ ಬರೀ ಟೀ ಎಸ್ಟೇಟ್ಗಳೇ. ಸೂರ್ಯನಲ್ಲಿ ವಿಲೇಜ್ಗೆ ಬಂದೀನಿ. ಇಲ್ಲಿ ಎಲ್ಲಿ ಮಕ್ಕೋಬೇಕು, ಎಲ್ಲಿ ಇರಬೇಕಪ್ಪ ಅನ್ನೋದೇ ಒಂದು ದೊಡ್ಡ ಟಾಸ್ಕ್ ಆಗಿದೆ. ತಳಗಿಂದು ಮೇಲೆ ಹತ್ಕೊಂಡ್ಬರಷ್ಟೇ ಸಾಕೈತ್ರಿ ಗುರುವೆ. ಇಷ್ಟು ದೊಡ್ಡ ಬ್ಯಾಗ್ ಹತ್ಕೊಂಡು ಫುಲ್ ಸ್ಟೀಪ್ ಇತ್ತು ತಳಗೆ. ಈ ಹಳ್ಳಿ ಒಳಗೆ ಇರ್ಲಕ್ಕ ನನಗೊಂದು ಬೆಸ್ಟ್ ಜಾಗ ಸಿಕ್ಕದ. ಒಂದು ಹೋಮ್ ಸ್ಟೇ ಅದ. ಹೋಮ್ ಸ್ಟೇ ಮೇಲ್ಗಡೆ ಕುಲ್ಲ ಅದ, ಪೂರ ಛತ್ತ. ಈ ಛತ್ ಮ್ಯಾಗೆ ನಾನು ಕ್ಯಾಂಪ್ ಹಾಕ್ಬೋದು. ಅಲ್ಲಿ ಮೂಲಿ ಒಳಗೆ ನಾನು ಬ್ಯಾಗ್ ಇಟ್ಟಿನಿ. ಇಲ್ಲಿದಿಂದ ವ್ಯೂವ ಎಷ್ಟು ಚಂದ ಕಾಣ್ತದೆ ನೋಡ್ರಿ. ಸುತ್ತಮುತ್ತ ಟೀ ಎಸ್ಟೇಟ್ ನಡ್ಬರ್ಕ ಈ ಹೋಮ್ ಸ್ಟೇಗಳು. ನಂದು ಹಣೆ ಬರ ಚಲೋ ಆದ್ರಿ ಗುರುವೆ. ನಾನು ಬರೀ ಒಂದೇ ಮಾತು ಕೇಳಿದೆ, ಇಲ್ಲಿ ನನಗೆ ಜಾಗ ಕೊಡ್ತೀರಣ್ಣ ಸ್ವಲ್ಪ ಇರ್ಲಕ್ಕಪ್ಪ ಅಂತಂದು. ಫ್ರೀಯಾಗಿ ಈ ಹೋಮ್ ಸ್ಟೇದಾಗ ನಾ ಇರ್ಬೋದು, ಟೆಂಟ್ ಹಾಕ್ಕೊಂಡು. ಇಲ್ಲಿ ಮಾಲೀಕರು ಕೂಡ ಭಾಳ ಚಲೋ ಅದಾರ. ಮಧ್ಯಾಹ್ನ 2 ಗಂಟೆ ಆಗ್ಯದ. ಇವಾಗ ಎಷ್ಟು ಗಾಳಿ ಆದ ನೋಡ್ರಿ. ಇವಾಗೇ ನನ್ನ ಟೆಂಟ್ ಹಾರ್ಲಕತ್ತಿತ್ತು. ಟೆಂಟ್ನ ಬಿಗಿಯಾಗಿ ಫುಲ್ ಕಟ್ಟಿನಿ, ಹಾರ್ಲಾರ್ದಂಗೆ. ರಾತ್ರಿ ಕಂಡಾಪಟ್ಟಿ ಗಾಳಿ ಬಿಡ್ತದ. ಭಾರತದಲ್ಲಿ ಸಾಕಷ್ಟು ಹಿಡನ್ ಪ್ಲೇಸಸ್ ಅದಾವ. ಕೇರಳದಲ್ಲಿರುವ ಈ ಹಳ್ಳಿ ಕೂಡ ಒಂದು ಹಿಡನ. ಇಲ್ಲಿ 100 ವರ್ಷದ ಹಳೆಯ ಟೀ ಎಸ್ಟೇಟ್ಗಳದಾವ. ಇಲ್ಲಿ ಜನರ ಬದುಕು ಇನ್ನೂ ಸಾಕಷ್ಟು ಜನರಿಗೆ ಗೊತ್ತಿಲ್ಲ. ಅದ್ರ ಸಂಬಂಧ ನಾನು ನಿಮ್ಗೆ ಇಲ್ಲಿ ಕರ್ಕೊಂಬಂದಿನಿ. ಮನಿ ಅಂತೂ ಫುಲ್ಲು ರೆಡಿ ಆಗ್ಯದ. ಜಗತ್ತಿನಲ್ಲೇ ಅತಿ ಎತ್ತರ ಪ್ರದೇಶದಲ್ಲಿ ಟೀ ಬೆಳೆದಪ್ಪ ಅಂತಂದ್ರೆ ಇದೇ ಜಾಗದಾಗೆ. 1000 ರೂಪಾಯಿ ಕೊಟ್ಟರು ಈ ಥರ ವ್ಯೂ ಇರುವ ರೂಮ್ ಸಿಗಲ್ಲ ನಮ್ಗೆ. ನಾ ಫ್ರೀ ಒಳಗೆ ನನ್ನ ರೂಮ್ದಿಂದ ಈ ಪೂರ್ತಿ ವ್ಯೂವನ್ನು ನೋಡ್ಬೋದು. ಹೋಮ್ ಸ್ಟೇದೊಳಗೆ ಕೇರಳದವರೇ ಬಂದಾರ ಈ ಜಾಗವನ್ನು ನೋಡ್ಲಕ್ಕ. ಕಮ್ ಬ್ರೋ. ದಿಸ್ ಇಸ್ ದಿ ಡೈನಿಂಗ್ ಹಾಲ್. ದಿಸ್ ಇಸ್ ಡೈನಿಂಗ್ ಹಾಲ್. ದಿಸ್ ಇಸ್ ಲಗೇಜ್ and it is just like sleeping. Go sit back. You can take some shirts and pants here and you can put some samans there like phone chargers in the inside. ಹುಡುಗರೆಲ್ಲ ಅಡುಗೆ ಮಾಡ್ಲಕತ್ತಾರ. ನನಗೂ ಕರೆದ ತಳಗ, ನೀನು ಊಟ ಮಾಡು ನಮ್ಮ ಜೊತೆನಪ್ಪ ಅಂತಂದು. ಇವತ್ತವರು ಚೆಕ್ಔಟ್ ಮಾಡ್ಲಕತ್ತಾರ. ಚೆಕ್ಔಟ್ ಮಾಡಿ ಮುಂದೆ ಅವ್ರು ಊರಿಗೆ ಹೊಂಟಾರ. ಇವಾಗ ಓಕೆಣ ನೆಕ್ಸ್ಟ್ ಟೈಮ್ ಮಿಲೆಂಗೆ. ಬೈಕ ನಂಬರ್. ಇವಾಗ ಗಾಡಿ ರಿವರ್ಸ್ ತೊಗೊಂಡ್ಕೇಸಂದ್ರೆ ಈ ಕಡೆ ಹೋಗ್ಬೇಕು. ಭಾಳ ಸ್ಟೀಪ್ ಅದ. ಸ್ವಲ್ಪ ಜಾಗೃತಿಯಿಂದ ಗಾಡಿ ಓಡಿಸ್ಬೇಕಿಲ್ಲಿ. ಆರಾಮ್ಸೆ. ಟೈರ್ ಪೂರ ಜರಿಲಕ್ಕತ್ತದಲ್ಲಿ. ಯಾಕ ಫುಲ್ ಒತ್ತು. ಬರ್ಲಿ कभी भी हमारे वक्त तो बाय हो गए. चलो भाई. ओके ना बाय. कम अगेन.
ಸಂಜೆ ಟೈಮ್ ಆಲಕ್ ಬಂದದ. ಇಲ್ಲಿರೋ ಪ್ರತಿಯೊಂದು ಗುಡ್ಡ ಬೆಟ್ಟ ಟೀ ಎಸ್ಟೇಟ್ಗಳು ಮೋಡಗಳಿಂದ ಆವರಿಸ್ಕೊಂಡದ. ಬೆಳಿಗ್ಗೆ ಏಳಷ್ಟಾಗನೆ ನಮಗ ಬರೀ ಮಂಜೆ ಕಾಣ್ತದ, ಕ್ಲಿಯರ್ ಆಗಿ ವ್ಯೂ ಕಾಣಲ್ಲ. ಜಲ್ದಿ ಸೂರ್ಯ ಹುಡ್ದಪ್ಪ ಅಂತಂದ್ರೆ ಕ್ಲಿಯರ್ ವ್ಯೂ ಕಾಣ್ತದ, ಲೇಟ್ ಆಗಿ ಹುಡ್ದಪ್ಪ ಅಂತಂದ್ರ ಪೂರ್ತಿ ಮಂಜೆ ಕಾಣ್ತದ. ಚಳಿ ಎಷ್ಟದ್ರಿ ಗುರುವೆ ಹೊರಗ, ಆದಷ್ಟು ಜಲ್ದಿ ನಮ್ಮ ಗೂಡ್ ಒಳಗ ಸೆಟ್ಲ್ ಆಗ್ಬಿಡಮ್ರತ್ತ. ರಾತ್ರಿ ಎಷ್ಟು ಚಳಿ ಹಿಡಿತದ ಗೊತ್ತಿಲ್ಲ. ಟೈಮ್ ಆರಾಗ್ಯದ, ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಸಿಗ್ತೀನತ್ತ ಆಮೇಲೆ. ಈ ಒಂದು ಜರ್ನಿ ಒಳಗೆ ನನಗೆ ಸಾಕಷ್ಟು ಜನ ಸಿಕ್ಕರು. ಇವತ್ತು ಕೂಡ ನನಗೆ ಈ ಹೋಮ್ ಸ್ಟೇ ಮಾಲಕ ತಾನಾಗಿ ನನ್ನ ನೋಡ್ಕೇಶಂದ್ರೆ ಕರೆದು, ನೀನು ಇಲ್ಲಿ ಟೆಂಟ್ ಹಾಕಿ ಆರಾಮಾಗಿರು, ಒಂದೆರಡು ದಿನ ಇಡ್ತಿಲ್ಲ ಇರು, ವಿಡಿಯೋ ಮಾಡು, ಏನೇ ಪ್ರಾಬ್ಲಮ್ ಇತ್ತಪ್ಪ ಅಂತಂದ್ರೆ ನನಗೆ ಹೇಳು, ಹಸುವಾಗಿತ್ತಪ್ಪ ಅಂತಂದೇಳು ಊಟ ಕೂಡ ಕೊಡ್ತೀವಿ, ನೀನು ಒಟ್ಟು ಶಿಸ್ತಾಗಿ ಇದ್ದು ಶಿಸ್ತಾಗಿ ಹೋಗಪ್ಪ ಅಂತ ಮಾತಂದ್ರೆ ಅವರು ನನಗೆ ಭಾಳ ಖುಷಿ ಅನ್ನಿಸ್ತು. ನಾ ಎಲ್ಲೆಲ್ಲಿ ಹೋಗ್ತೀನಿ ಅಲ್ಲೆಲ್ಲ ನನಗೆ ಈ ರೀತಿ ಜನಗಳು ಸಿಗ್ಲಕತ್ತಾರ. ಇವತ್ತು ಮಧ್ಯಾಹ್ನ ಊಟ ಅಂದರೆ ಅದು ಊಟ ನಾನು 4 ಗಂಟೆಗೆ ಮಾಡಿದ್ದು. ಇಲ್ಲಿ ಟೂರಿಸ್ಟ್ಗಳು ಬಂದಿದ್ದರು ಹೋಮ್ ಸ್ಟೇ ಒಳಗೆ, ಅವ್ರ ಜೊತೆ ನಾನು ಇವತ್ತು ಮಧ್ಯಾಹ್ನ ಊಟ ಮಾಡಿದೆ. ಇದೇ ರೀತಿ ನನ್ನ ಜೀವನವನ್ನು ಕಳಿಲಕತ್ತೀನಿ ಈ ಜರ್ನಿ ಒಳಗೆ. ಆದರೂ ನನಗೆ ಪ್ರತಿದಿನವೂ ಒಂದು ಟಾಸ್ಕ್ ಇದ್ದಿರ್ತದೆ. ನಾನು ಯಾರನ್ನು ಹೋಗಿ ಮೀಟಲ್ಲಿ, ನಾನು ನೈಟ್ ಎಲ್ಲಿ ಮಕ್ಕೋಲಿ, ಏನನ್ನು ನಾನು ಮಾಡಲಿ. ನನ್ನ ಜರ್ನಿ ಇದು ಪೂರ್ತಿ ಸ್ಕ್ರಿಪ್ಟೆಡ್ ಅಲ್ಲ, ಇದು ರಿಯಾಲಿಟಿ ಏನಿದ್ದಿರ್ತದಾಗ ಅದನ್ನು ನಾನು ನಿಮಗೆ ತೋರಿಸೋದು. ಈ ಯಾತ್ರದೊಳಗೆ ನಾನು ಎಷ್ಟು ವಿಡಿಯೋ ಮಾಡೀನೀಗ, ಪ್ರತಿಯೊಂದು ವಿಡಿಯೋ ಒಳಗೂ ಅದರದ್ದೇ ಆದ ಒಂದು ಸ್ಟೋರಿ ಅದ. ಈ ಫಸ್ಟ್ನೇ ವಿಡಿಯೋದಾಗ ನಾವು ತುಳುನಾಡಿನ ಜೀವನವನ್ನು ನೋಡಿದೆವು. 2ನೇ ವಿಡಿಯೋದಾಗ ಸಮುದ್ರದ ದಡದಲ್ಲಿರುವ ಹಳ್ಳಿ ಜೀವನವನ್ನು ನೋಡಿದೆವು. ಮೀನುಗಾರರ ಜೀವನ ಯಾವ ರೀತಿ ಇದ್ದಿರ್ತಪ್ಪ ಅಂತ ನೋಡಿದೆ. ಅದು ಮೀನು ಹಿಡಿಯಲಕ್ಕೆ ಹೋಗಿದ್ದೆ ಅವ್ರ ಜೊತೆ ಸಣ್ಣ ದೋಣಿ ಒಳಗೆ ಸಮುದ್ರದೊಳಗೆ. ಅದಾಗಿಂದ ನನ್ನ 3ನೇ ವಿಡಿಯೋ ತಯ್ಯಮ್ಮ ಕೇರಳದಲ್ಲಿ ಯಾವ ರೀತಿ ದೇವರುಗಳನ್ನು ಪೂಜೆ ಮಾಡ್ತಾರಪ್ಪ ಅಂತ ನೋಡಿದೆವು. ಇದು 4ನೇ ವಿಡಿಯೋ ಕೊಚ್ಚಿ ಸಿಟಿ ಯಾವ ರೀತಿ ಅದ, ಆ ಕಡಮಕುಡಿ ಐಲ್ಯಾಂಡ್ ಒಳಗೆ ಜೀವನವನ್ನು ಯಾವ ರೀತಿ ಮಾಡ್ತಾರೆ ಅದನ್ನು ನೋಡಿದೆವು. ಇವಾಗಿದು 5ನೇ ವಿಡಿಯೋ, ಈ ಮುನ್ನಾರ ಹಿಲ್ ಸ್ಟೇಷನ್ ಒಳಗೆ ಲೈಫ್ ಯಾವ ರೀತಿ ನಡೀತದೆ. ಇಲ್ಲಿ ಇರೋದೇ ಮೇನ್ ಟೀ ಲೈಫ್. ಈ ಟೀ ಎಲೆಗಳ ಜೊತೆ ಸಾವಿರಾರು ಜೀವನ ಲೈಫ್ ಇದ್ದಿರ್ತದೆ. ಅವ್ರ ಜೀವನ ಯಾವ ರೀತಿ ಇದ್ದಿರ್ತಪ್ಪ ಅನ್ನೋದು ನಾಳೆ ಬೆಳಿಗ್ಗೆ ನೋಡಂಬ್ರತ್ತ. ಅವರು ಎಷ್ಟೋ ಕಿಲೋಮೀಟ್ರ್ ದಾಟ್ಕೇಶಂದ್ರೆ ಈ ಟೀ ಎಸ್ಟೇಟ್ ಒಳಗೆ ಇರ್ಲಾಕ್ ಬಂದಿರ್ತಾರೆ. ಅವ್ರಿಗಂತಲೇ ಸಪ್ರೇಟ್ ಕೋಣೆಗಳನ್ನು ಕೂಡ ಕಟ್ಸಿರ್ತಾರೆ. ನನ್ನ ವೀಡಿಯೋಸ್ಗಳು ಯಾರು ನೋಡಿಲಿಗ ಹೋಗ್ಕೇಶಂದ್ರೆ ನೀವು ವಿಡಿಯೋಗಳನ್ನು ನೋಡ್ರಿ. ಹಾಗೆ ನಾನು ರೀಸೆಂಟಾಗಿ ವಿಯೆಟ್ನಾಮ್ ಟ್ರಿಪ್, ನೇಪಾಳ ಟ್ರಿಪ್ ಕೂಡ ಮಾಡಿದ್ದೆ. ಆ ವಿಡಿಯೋಗಳನ್ನು ಕೂಡ ಹೋಗಿ ನೋಡ್ರಿ. ಯಾಕೋ ಆ ವಿಡಿಯೋಗಳಿಗೆ ವ್ಯೂಸ್ ಕಡಿಮೆ ಇದ್ದು. ನಾಳೆ ಬೆಳಿಗ್ಗೆ ಸಿಗಮತ್ತ ಹೆಚ್ಚಿಗೆ ಮಾತಾಡಿದ್ರೆ ನಿಮಗೂ ಬೋರ್ ಆಗ್ತದ. ಕೇರಳದ ಸ್ವರ್ಗದಂತಿರುವ ಜಾಗದಿಂದ ನಿಮಗೆಲ್ಲರಿಗೂ ಬೆಳಗ್ಗೆಯ ಶುಭಾಶಯಗಳು. ಒಂದು ಕಡೆ ಬಿಸಿಲು ಬರ್ಲಕ್ಕತ್ತದ, ಇನ್ನೊಂದು ಕಡೆ ಫಾಗ್ ಪೂರ ತುಂಬ್ಕೊಂಡದ. ಬಿಸಿಲು ಯಾವ ರೀತಿ ಬರ್ತದೀಗ, ಬಂದಂಗೆ ಫಾಗ್ ಎಲ್ಲ ಹೋಗ್ತಿರ್ತದೆ. ಸೂರ್ಯ ಬಂದಿದ್ದಿಲ್ಲ ಅವಾಗ ಫುಲ್ಲು ತುಂಬಿತ್ತಿದ್ದು ಫಾಗ್ದಿಂದ. ಇವಾಗ ಮುಂದಿನ ಸೂರ್ಯ ಬಂದಿಲ್ಲ, ಫುಲ್ಲು ತುಂಬ್ಯದ ಫಾಗ್ದಿಂದ. ಊರು ಪೂರ್ತಿ ಹಿಲ್ ಸ್ಟೇಷನ್ ಮ್ಯಾಗೆ ಅದ. ಮ್ಯಾಗ್ದಿಂದ ತಳಗೆ ಬರೋಷ್ಟಾಗ ಸ್ಪೀಡ್ ಬರ್ತೀವಿ, ತಳಗದಿಂದ ಮ್ಯಾಗ ಹೋಗೋಷ್ಟಾಗ ಎಪ್ಪೋ ಸಾಕೈತಪ್ಪ ಅಂತಂದು ಅನ್ಕೋತ ಹೋಗ್ತಿರ್ತೀವಿ. ಇಡ್ಲಿ ಇರ್ಕಲ್ಲ, ಇಡ್ಲಿ ಹೊರಪೇಟೆ ಇಡ್ಲಿ ವಡ. ಯಾವುದೇ ಕೆಲಸ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಮನ್ಯಾಗ ಹೇಳ್ತಾರೆ ನನಗೆ, ಹೊಟ್ಟೆ ತುಂಬ ತಿಂದ್ಕೇಸಂದ್ರೆ ಕೆಲಸ ಸ್ಟಾರ್ಟ್ ಮಾಡಪ್ಪ ಅಂತಂದು. ಫುಲ್ ಬಿಸಿ ಆದ್ರಿ ಇಡ್ಲಿ, ಸಾಂಬಾರ, ಚಟ್ನಿ, ಆನಂದಮಯ. ಪೇಪರ್ ಅಣ್ಣ, ಪೇಪರ್. ಹಾಂ, ತಮಿಳ್ ಅಣ್ಣ ಇದು? ಹಾಂ, 2 ಪೇಪರಾ? 2 ಪೇಪರ್ನಾ? ಓಕೆ ಅಣ್ಣ. ಈ ಹಳ್ಳಿ ಕೇರಳ ಮತ್ತು ತಮಿಳುನಾಡು ಬಾರ್ಡರ್ದಾಗದ. ಇಲ್ಲಿ ಪೇಪರ್ ಕೂಡ 2 ಭಾಷೆಗಳಲ್ಲಿ ಮಾರ್ತಾರೆ, ಮಲಯಾಳಂದಾಗ ಮತ್ತು ತಮಿಳು ಭಾಷೆಗಳಲ್ಲಿ. ಇಲ್ಲಿ ದುಡಿಯುವ ಜನ ಕೂಡ ಅರ್ಧ ಮಲಯಾಳಮ ಅರ್ಧ ಕೇರಳದವ್ರು ಅದಾರ. ಈ ಟೀ ಎಸ್ಟೇಟ್ ಒಳಗೆ ಏನು ಕೆಲಸ ಮಾಡ್ತಾರೀಗ, ಆ ಕಾರ್ಮಿಕರ ಮನೆಗಳು ಇವು ಸೇಮ್ ಕಲರ್ ಅದಾವ, ಸೇಮ್ ಬಿಲ್ಡಿಂಗ್ಸ. ಬಟ್ ಮನೆ ಮೇಲ್ಗಡೆ ಒಂದಿಷ್ಟು ಸಸಿಗಳನ್ನು ಇಟ್ಟಾರ, ಮಣ್ಣು ತುಂಬಿಸಿ. ಮನೆ ಮೇಲ್ಗಡೆ ಎದಕ್ಕೆ ಇಟ್ರಪ್ಪ ಅಂತಂದ್ರೆ ಬೇಸಿಗೆ ಒಳಗೆ ತಂಪಾಲೆಪ್ಪ ಅಂತಂದು ಇಟ್ಟಾರ. ಭಾಳ ಹೀಟ್ ಆಗ್ತಿರ್ತದ ಬೇಸಿಗೆ ಟೈಮ್ದಾಗ. ಪ್ರತಿಯೊಂದು ಮನೆಗೆ ನೀವು ಬಾಗಿಲನ್ನು ನೋಡ್ಬೋದು, ಸೇಮ್ ಕಲರ್ ಬಾಗಿಲು ಅದಾವ, ಕಿಟಕಿ ಸೇಮ್ ಕಲರ,
ಗಾಡಿ ಕಲರ್ ಕೂಡ ಸೇಮ. ಇವ್ರು ಕೆಲ್ಸಕ್ಕೆ ಹೋಗೋ ಟೈಮ್ ಆಗ್ಯದ. ಸಾಕಷ್ಟು ಜನ ಅವ್ರ ಸಾಮಾನುಗಳನ್ನ ತೊಗೊಂಡು ಕೇಸಿಂದ್ರ ಕೆಲ್ಸಕ್ಕೆ ಹೊಂಟಾರ. ಇಲ್ಲಿರುವ ಕಾರ್ಮಿಕರ ಮನೆ ಒಳಗೆ ಕರ್ಕೊಂಡು ಹೋಗ್ತೀನಿ. ಇದೇನಾದೀಗ ಇವ್ರದ್ದು ಪುಟ್ಟ ನಾಯಿ ಮರಿ ಒಂದು ಪುಟ್ಟ ಈ ರೀತಿ ಎಂಟ್ರೆನ್ಸ್ ಬಾಗಿಲಿದು. ಒಳಗಡೆ ಬಂದ್ರೆ ನಮ್ಗೆ ಕನ್ನಡಿ ಕಾಣ್ತೀವಿ. ಅಜ್ಜಿ ಇರ್ಕಂಗ. ನಮಸ್ತೆ ಅಜ್ಜಿ. ನಮಸ್ತೆ. ಹೆಂಗಿರ್ಕಂಗ ಅಲ್ಲ ಈ ರೀತಿಯ ಇವರು ಮನೆಗಳಿದ್ದಿರ್ತದ. ಇದೇನಕ್ಕ ಬೆಡ್ರೂಮ್ ಅಕ್ಕ ಇದು? ಇದು ಬೆಡ್ರೂಮ, ಇದು ಹಾಲ. ಇನ್ನೂ ಪಾಪ ಅಜ್ಜಿ ಮಕ್ಕೊಂಡಾರ, ಅವ್ರಿಗೆ ಎಬ್ಬಸ್ದಂಗೆ ಆಯ್ತು, ನಾವು ಡಿಸ್ಟರ್ಬ್ ಮಾಡ್ದಂಗೆ ಆಯ್ತು. ಇದು ಹಿಂಗೆ ಸ್ಟೇಟ್ ಬಂದ್ರೆ ನಾವು ಕಿಚನನ್ನು ನೋಡ್ತೀವಿ. ಈ ರೀತಿ ಇವ್ರದ್ದು ಕಿಚನ. ಇದೇನಾದೀಗ ವಾಶ್ರೂಮ, ಬಟ್ಟೆ ತೊಳೆದು ಜಳಕ ಮಾಡೋದು. ನೀವು ಕೆಲಸದಿಂದ ಬಂದಗಳೇ ಸಾಯಂಕಾಲ ಧಾರಾವಾಹಿ ಪಿಕ್ಚರ್ಗಳನ್ನ ನೋಡ್ಬೋದು ಈ ಟಿ ವಿ ಒಳಗೆ. ಕರ್ನಾಟಕ ಬಿಡು. ಪಾಪ ಅಜ್ಜಿ ಫುಲ್ ಖುಷಿ ಆಗತ್ತಲ್ಲ ಬಂದಿದ್ದು ನೋಡಿ. ನಲ್ಲ ಇರ್ಕಂಗ ತಮಿಳ ಮಲಯಾಳಮ್ಮ? ತಮಿಳ. ಇಲ್ಲಿರುವ ಜನ ಅರ್ಧ ತಮಿಳ್ದವರು ಅರ್ಧ ಕೇರಳದವರು. ಯಾಕಂದ್ರೆ ಇದು ಹಳ್ಳಿ ಬಾರ್ಡರ್ದಾಗದ. ಥ್ಯಾಂಕ್ಸ್ ಅಕ್ಕ. ಇದು ಅಣ್ಣ ವಿಡ, ಇದು ನಿಮ್ಮ ವಿಡ. ಈ ಮನೆ ಏನದೀಗ ಇವ್ರದಲ್ಲ, ಇವ್ರದ್ದು ಅಣ್ಣನ ಮನೆ, ಇದು ಇವ್ರ ಮನೆ. ಪ್ರತಿಯೊಂದು ಮನೆಗಳು ಇದೇ ರೀತಿನೇ ಇದ್ದಿರ್ತಾವ್ರಿ ಗುರುವೆ. ಟಿ ವಿನ ಚಾಲನೆ ಅದ ಇವ್ರ ಮನ್ಯಾಗ. ಹಾಲ ಅಲ್ಲಿ ಫಸ್ಟಿಗೆ ಬಂದ್ಗಡೆ ಬೆಡ್ರೂಮ, ಹಾಲ, ಅದು ಕಿಚನ, ವಾಶ್ರೂಮ. ಹಲೋ, ನಾ ಸ್ಕೂಲ್ ಪೋಂಡ್ರಾ? నైస్ టు మీట్ యూ. నీ పేరేనామా? సార్ జోర్లే సొల్లండా. ಮಿತ್ಸೋ. ನಲ್ಲ ಪೇರು ಇರ್ಕಂಗ. ತಂದೆ ತಾಯಿಯವರು ವರ್ಕಿಗೆ ಹೋಗ್ತಾರ, ಸಣ್ಣ ಹುಡುಗರು ಸಾಲಿಗೆ ಹೋಗ್ತಾರ. ಸಣ್ಣ ಸಣ್ಣ ಮನೆಗಳಿದ್ರು ಭಾಳ ಖುಷಿದಿಂದ ಇರ್ತಾರೆ ಈ ಜನಗಳಿಲ್ಲಿ. ಇಷ್ಟೇ ಜಾಗದೊಳಗೆ ಎಷ್ಟು ಚಂದ ಗಾರ್ಡನ್ ಅನ್ನ ನಿರ್ಮಾಣ ಮಾಡ್ಯಾರ ನೋಡ್ರಿ. ಟೀ ಎಸ್ಟೇಟ್ ಓನರ್ಗಳೇ ಈ ರೀತಿ ಮನೆಯನ್ನ ಕಟ್ಟಿಸ್ಕೊಡ್ತಾರ ಅವರು ಹೊಲದಾಗ ಮಾಡೋ ಕೆಲಸಗಾರರಿಗೆ. ಇಲ್ಲಿಂದ ಎಸ್ಟೇಟ್ಗೆ ಹೋಗ್ಬೇಕಪ್ಪ ಅಂತಂದ್ರೆ 5 ಕಿಲೋಮೀಟರ್ ಆಗ್ತದ. ಒಂದಿಷ್ಟು ಜನ ನಡ್ಕೋತ ಹೋಗ್ತಾರ, ಒಂದಿಷ್ಟು ಜನ ಗಾಡಿ ಒಳಗೆ ಹೋಗ್ತಾರ. ಸಂಬಳಮ್ಮ ಮಾಸ 25,366. ಇವರು ಇದೇ ಊರೊಳಗೆ ಲೈಮನ್ ಕೆಲಸ ಮಾಡ್ತಾರ. 6 ಬೆಳೆ ಇವ್ರಿಗೆ 6 ಬಳ್ಳದವ. ಈ ರೀತಿ ಕೈಲೆ ಟೀ ಎಲೆಗಳನ್ನ ಕಿತ್ತಿರ್ತಾರ ಅವರು. 1 ಕಿಲೋಕ್ಕೂ 4,000. ಇದಕ್ಕೆ ಮಾತ್ರಮ್ಮ? 200. ಕ್ರಶಿಂಗಾ ಕಲರ? ಓಹೋ ಗುರುವೆ, ನಾವೇನು ಟೀ ಎಲೆ ಕಿತ್ತೀವೀಗ ಸುಮ್ಮನೆ ಯಾವ್ದು ಬೇಕಾದ್ ಕಿತ್ತೋದಿಲ್ಲ. ಅದರೊಳಗೆ ಕರೆಕ್ಟಾಗಿ ನೋಡಬೇಕು. ಈ ರೀತಿ 2 ಎಲೆಗಳು ಇದ್ದಿರ್ತಾವ, ದೊಡ್ಡ ಇದ್ದಿರ್ತಾವ, ಸಣ್ಣ ಇದ್ದಿರ್ತಾವ. ದೊಡ್ಡ ಕಿತ್ತಿದೇವಪ್ಪ ಅಂತಂದ್ರೆ ಸ್ವಲ್ಪ ರೊಕ್ಕ, ಸಣ್ಣ ಈ ಥರ ಕಿತ್ತಿದೇವಪ್ಪ ಅಂತಂದ್ರೆ ಇದಕ್ಕೆ ಜಾಸ್ತಿ ರೊಕ್ಕ. ಬಟ್ ನಿಮಗೆ ಆ ಟೀಗೆ ಕಲರ್ ಬರ್ಬೇಕಪ್ಪ ಅಂತಂದ್ರೆ ಇವು ಹಳಿ ಎಲೆಗಳು ಬಿದ್ದಿರ್ತಾವ ಗೊತ್ತೇನ್ರಿ, ಇವ್ರ ಜೊತೆ ಮಿಕ್ಸ್ ಮಿಕ್ಸ್ ಮಾಡ್ರಿ ಕಣ. ಮಿಕ್ಸ್ ಮಾಡಿದಪ್ಪ ಅಂತಂದ್ರೆ ಟೀ ಪುಡಿಗೆ ಕಲರ್ ಬರ್ತದ. ಏನಕಾಯಿ ಏನಿದೆ? ಬೀಜ? ಇರುವೆ ಇವು ಟೀ ಬೀಜಗಳು ನೋಡ್ರಿ. ಈ ಟೀ ಬೀಜಗಳು ನಿಮ್ಮ ಹೊಲ್ದಾಗ ಹಾಕಿದ್ರು ಬೆಳಿತಾವತ್ತು ನೀವು ಅನ್ಕೋಬೇಡ್ರಿ. ಇದಕ್ಕೆ ಕರೆಕ್ಟ್ ವೆದರ್ ಇದ್ರೆ ಇಷ್ಟೇ ಬೆಳೀತದ. ಕೇರಳದಾಗ ಪಂಚಾಯತಿ ಎಲೆಕ್ಷನ್ ನಡಿಲಕ್ಕತ್ತದ. ಯಾವ ಊರಾಗ ಎಲ್ಲಿ ನೋಡ್ತೀವಿ ನೋಡ್ರಿ ಬರೀ ಪೋಸ್ಟರ್ಗಳೇ ಕಾಣ್ತಾವ. ಇವಾಗ ಅಂಕಲ್ ಕೂಡ ನಿನ್ನೆ ವೋಟ್ ಹಾಕಿ ಬಂದಾನ. ಒಂದು ಎಸ್ಟೇಟ್ಗೆ ಹೊಂಟಿದ್ದೇವೆ, ಅಲ್ಲಿರೋ ವಾಚ್ಮ್ಯಾನ್ ನಮ್ಗೆ ಒಳಗೆ ಬಿಡಲಿಲ್ಲ. ಈಗ ನಾವು ಆ ದಾರಿ ಬಿಟ್ಕೇಸಂದ್ರೆ ಅದೇ ಎಸ್ಟೇಟಿಗೆ ಕಳ್ಳ ದಾರಿ ಮುಖಾಂತರ ಹೊಂಟೀವಿ. ಇದು ಪೂರ್ತಿ ಕಾಡು ಪ್ರದೇಶ. ಈ ಜಾಗದಾಗ ಆನೆಗಳು ಕೂಡ ನಡೆದಾಡ್ತಿರ್ತಾವ. ಅಂಥದ್ರಾಗ ಈ ಜಾಗದಾಗ ಯಾರೂ ಹೊಂಟಿಲ್ಲ. ಅಣ್ಣ ನಮಗೆ ಕರ್ಕೊಂಡು ಹೊಂಟಾನ. ಅಂತೂ ಇಂತೂ ಕಾಕ ನಮಗೆ ಟೀ ಎಸ್ಟೇಟ್ ಒಳಗೆ ಕರ್ಕೊಂಬಂದಾನ. ಇಲ್ಲಿ ಜನ ವರ್ಕ್ ಮಾಡಕತ್ತಾರ. ಮೊದಲೆಲ್ಲ ಕೈಲೇ ಟೀ ಎಲೆಗಳನ್ನು ಹರಿತಿದ್ರು, ಇವಾಗ ಮಷಿನ್ಲೆ ಟೀ ಎಲೆಗಳನ್ನು ಹರಿಲಕತ್ತಾರ.
ಮಿಷನ್ ಇತ್ತಪ್ಪ ಅಂತಂದ್ರೆ ಪೂರ್ತಿ ಸ್ಪೀಡಾಗಿ ಇವ್ರು ಎಲೆಗಳನ್ನು ಹರಿತಾರೆ. ಕೈಲಿ ಹರಿಬೇಕಪ್ಪ ಅಂತಂದ್ರೆ ಸ್ವಲ್ಪ ಲೇಟ್ ಆಗ್ತದ. ಅಣ್ಣ ಅದನಿಗ ಅಣ್ಣನ ಹೆಂಡತಿ ಅವರು ಚಾಪರ್ಚ ಇವ್ರು ಎಷ್ಟು ಕೆ ಜಿ ಹರಿತಾರೀಗ ಅಷ್ಟು ಕೆ ಜಿ ಮ್ಯಾಗ ಇವರಿಗೆ ರೊಕ್ಕ ಕೊಡ್ತಿರ್ತಾರ. 27 ಕೆ ಜಿ ಹರಿದ್ರಪ್ಪ ಅಂತಂದ್ರೆ ಇವರಿಗೆ 500 ರೂಪಾಯಿ ಪಗಾರ ಕೊಡ್ತಾರ. ಓ ಈ 70 ಕೆ ಜನ 8 ಕಿಲೋ 10 ಕಿಲೋ ಇದು 10 ಕಿಲೋ ಅದು ನೋಡ್ರಿ. ಇದು ಟೈಮ್ ಟು ಟೈಮಿಗೆ ಇವರಿಗೆ ಕಂಪ್ನಿದಿಂದ ಚಹಾ ಕೊಡ್ತಾರ. 10 ಗಂಟೆ ಆಯ್ತಪ್ಪ ಅಂತಂದ್ರೆ 2 ಪರೋಟ ಮತ್ತು ಇನ್ನೊಂದು ಚಹಾ ಕೊಡ್ತಿರ್ತಾರ. ಈ ಎಸ್ಟೇಟ್ ಒಳಗೆ ಪೂರ್ತಿ ವರ್ಷ ಕೆಲಸ ಇದ್ದಿರ್ತದ. ಅದ್ರ ಸಂಬಂಧ ಈ ಎಸ್ಟೇಟ್ ಓನರ್ಸ ಇವ್ರಿಗಂತೆ ಮನೆ ಕಟ್ಸಿರ್ತಾರ, ಸಾಲಿ ಕಟ್ಸ್ತಾರ, ಹಾಸ್ಪಿಟ್ಲ್ ಕಟ್ಸ್ಕೇಸಂದ್ರೆ ಇವ್ರಿಗೆ ಅವ್ರ ಜಾಗದಾಗೆ ಉಳಿಸ್ಕೋತಾರ. ಅಲ್ಲೇನು ಕಾಣ್ತದೀಗ ಅದೇ ಮನಿದು ವಿಡಿಯೋ ಮಾಡಿದ್ದೆ ನಾನು. ಈ ರೂಟ್ ಹಿಂಗೆ ಬರ್ತದ, ಅಲ್ಲೆಲ್ಲ ಕೆಲಸ ಮಾಡಕತ್ತವ್ರು ಅದೇ ಮನಿದವರೇ. ನನಗೂ ಇಲ್ಲೇ ವರ್ಕ್ ಮಾಡೋಕೆ ಅನ್ಸಕತ್ತದ ಇಲ್ಲಿರುವ ಸೌಂದರ್ಯವನ್ನು ನೋಡಿ. ಈ ಟೀ ಅನ್ನೋದು ಬರೀ ಒಂದು ವರ್ಕ್ ಅಲ್ಲ, ಇವರ ಜೀವನ ಅದು. ನಲ್ಲ ಬಿಟ್ಟಣ ಓ ವೈರಿಂಗಾ ಫುಲ್ ಲೈಮನ್ ವರ್ಕ್. ಇವ್ರು ಈ ಜಾಗದಾಗ ಏಲಕ್ಕಿ ಕೂಡ ಬೆಳಿತಾರೆ. ಈ ಮನೆ ಒಳಗೆ ಗ್ಯಾಸ್ ಇಲ್ಲ, ಕಟ್ಟಿಗೆಯಿಂದಲೇ ಅಡುಗೆ ಮಾಡ್ತಾರೆ. ಇಲ್ಲಿ ಕಟ್ಟಿಗೆ ಹಚ್ಚಕ್ಕೆ ಜಾಗ, ಹೊಗೆಗೆ ಅಲ್ಲೊಂದು ಪೈಪ್ ಬಿಟ್ಟಾರ, ಆ ಪೈಪ್ ಮುಖಾಂತರ ಹೊಗೆ ಹೊರಗೆ ಬರ್ತದೆ. ಬಾಳೆ ತಿರುಗಾಡಿವಿ, ಸ್ವಲ್ಪ ಚಹಾ ಕೂಡ ಬೇಕೀಗ. ಕಂಪನಿ ಟೀಯಾ? ಓ ಕಂಪ್ನಿದವ್ರೆ ಇವರಿಗೆ ಟೀ ಪುಡಿಯನ್ನು ಕೊಡ್ತಾರೆ. ಇವಾಗ ನಾವು ಇದೇ ಜಾಗದಾಗ ಬೆಳೆದಿರುವ ಟೀಯನ್ನು ಇದೇ ಜಾಗದಾಗ ಕುತ್ಕೇಸಿಂದ್ರೆ ಕುಡಿಯಂಬರತ್ತ. ಓ ದಿಸ್ ಈಸಾ ಈ ಕಂಪ್ನಿಯಲ್ಲೇ ಬೆಳಿತಾರಣ್ಣ ಇದು? ಆಹಾ ಸುವಾಸನೆ ಘಮ ಘಮ ಅನ್ಲಕತ್ತದಪ್ಪ ಇದು. ಇದು ಎಂಥ ಲೈಫಪ್ಪ ನಂದು. ಲೋಕಲ್ ಜನ ಜೊತೆ ಸೇರ್ಕೇಸಿಂದ್ರೆ ಇವರ ಜೀವನವನ್ನು ಅನುಭವ ಮಾಡೋದು ಭಾಳ ಖುಷಿ ಅನ್ನಿಸ್ತದೆ ನನಗೆ. ಈ ಒಂದು ಯಾತ್ರಾದಾಗ ನಾ ಬರೀ ಟೂರಿಸ್ಟ್ ಡೆಸ್ಟಿನೇಷನನ್ನು ತೋರಿಸಿಲ್ಲ, ಅಲ್ಲಿರುವ ಜೀವನ, ಅಲ್ಲಿರುವ ಕಥೆಗಳನ್ನು ತೋರ್ಸಕತ್ತೀನಿ. ಐ ಆಮ್ ಸೋ ಪ್ರೌಡ್ ಆಫ್ ಮೈ ಸೆಲ್ಫ್. ನಲ್ಲ ಟೀ ಇರ್ಕಣ, ಮತ್ತು ಯಾವುದೇ ಕೆಮಿಕಲನ್ನು ಯೂಸ್ ಮಾಡಲ್ಲ ಅವರು ಚಹಾ ಪುಡಿ ಒಳಗೆ. ಬೆಳಗ್ಗೆ 5 ಗಂಟೆಗೆ ಎದ್ದಿದ್ದೆ ನಾನು. ಜಳಕ ಮಾಡಿದ್ರೆ ಬರೀ ಹಲ್ ತಿಕ್ಕೊಂಡು ಫ್ರೆಶ್ ಅಪ್ ಆಗಿ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದವ. ಇವಾಗ 10:30 ಆಗ್ಯದ. ಇವಾಗ ನಾನು ರೂಮ್ ಕಡೆ ಬಂದೀನಿ. ಒಂದಿಷ್ಟು ಕತೆ ಇದ್ದಿರ್ತಾವ, ಒಂದಿಷ್ಟು ಫುಟೇಜ್ಗಳು ಇದ್ದಿರ್ತಾವ. ಅವ್ಕರ್ನೆಲ್ಲ ನಾನು ನಿಮಗೆ ತೋರಿಸ್ಬೇಕಪ್ಪ ಅಂತಂದ್ರೆ ಜಲ್ದಿನೇ ಹೇಳ್ಬೇಕು. ನಾನು ಎಷ್ಟೇ ಹೈರಾಣ ಅಲ್ಲ ನನಗೆ, ಎಷ್ಟೇ ನಿದ್ದೆ ಬರಲಿ, ಜಲ್ದಿ ಎದ್ದು ರೆಡಿಯಾಗಿ ಆ ಕತೆಗಳನ್ನು ಹುಡ್ಕೋತ ಹೋಗಬೇಕು. ಅಂದಾಗೆ ನಮಗೆ ಕರೆಕ್ಟ್ ಫುಟೇಜ್ ಸಿಗ್ತದೆ. ಟೈಮ್ 2:10 ಆಗ್ಯದ ಮಧ್ಯಾಹ್ನ. ಇನ್ನಾದರೂ ಬಿಸಿಲು ಬಂದೇ ಇಲ್ಲ, ಫುಲ್ ಮಂಜದ. ಈ ಭೂಮಿ ಮ್ಯಾಗ ಹಸಿರಿನ ಚಾದರ ಹೊಚ್ಚದುರ್ಗಪ್ಲೆ ಕಾಣಕತ್ತದ. ಇಲ್ಲಿ ಫುಲ್ ಪೀಸ ಚಿಕ್ಕ ಚಿಕ್ಕ ವಾಟರ್ ಫಾಲ. ಇದು ಕೇರಳದಲ್ಲಿರುವ ಸ್ವರ್ಗನೇ ಇದು. ಈ ಜಾಗ ಬಿಟ್ಟು ಹೋಲಕ್ಕೆ ಮನುಷ್ಯ ಬರಲ್ಲ, ಅಷ್ಟೇ ಶಾಂತಿ. ಇಲ್ಲಿರುವ ಜನಗಳು ಕೂಡ ಅಷ್ಟೇ ಒಳ್ಳೆಯವರು. ಇಲ್ಲಿರುವ ಪ್ರತಿಯೊಂದು ಟೀ ಎಸ್ಟೇಟ್ಗೆ 100 ವರ್ಷದ ಇತಿಹಾಸದ. ಟೀ ಎಸ್ಟೇಟ್ ಓನರ್ಸ್ಗಳು ಇಲ್ಲಿರುವ ಕಾರ್ಮಿಕರನ್ನ ಸ್ವಂತ ಮಕ್ಕಳಿಗಪ್ಪೆ ನೋಡ್ಕೋತಾರೆ. ಅವ್ರಿಗೇನೂ ಪ್ರಾಬ್ಲಮ್ ಇಲ್ಲಾರ್ದಂಗೆ ನೋಡ್ಕೋತಾರೆ. ಅವ್ರಿಗೆ ಏನೇನು ಸೌಲಭ್ಯಗಳು ಬೇಕೀಗ ಅವಕ್ಕನ್ನೆಲ್ಲ ಇವ್ರು ಕೊಡ್ತಾರೆ. ಇವತ್ತು ಮನೆ ಬಿಟ್ಟು 21 ದಿನ ಆಯಿತು, ನಾಳೆಗೆ 22 ದಿನ ಆತವ. ನನ್ನ ಫಸ್ಟ್ನೇ ವಿಡಿಯೋದಲ್ಲಿ ನೀವು ಸೂರಜ್ ಅಣ್ಣ ಅಂತ ಗೊತ್ತಿರ್ಬೋದು ನಿಮ್ಗೆ. ತುಳುನಾಡಿನ ಜೀವನದಲ್ಲಿ ಅವ್ರ ಮನೆ ಒಳಗೆ 1 ದಿನ ಇದ್ದೆ, ಊಟ ಕೂಡ ಮಾಡಿದೆ. ಅವ್ರ ಜೊತೆ ರಾತ್ರಿ ಹಿಡಿದೆ, ಮಧ್ಯಾಹ್ನ ಮೀನುಗಳನ್ನು ಹಿಡಿಲಕ್ಕೆ ಹೋಗ್ತಿದ್ದೆ. ಒಂದು 5 ದಿನದಿಂದ ಆ ಅಣ್ಣ ಕೆಲಸ ಮಾಡುವಾಗ ತೆಂಗಿನ ಮರದಿಂದ ಕೆಳಗಡೆ ಬಿದ್ದಾನ. ಸೊಂಟ ಎಲ್ಲ ಮುರಿದದ. ಹಾಸ್ಪಿಟ್ಲಿಗೆ ಹಾಕಿರೋ ಆಪರೇಷನ್ ಕೂಡ ಮಾಡ್ಲಕತ್ತಾರ ಅಣ್ಣಗ. ನನ್ನ ಕಡೆ ಏನು ಹೆಲ್ಪ್ ಆಗ್ತಿತ್ತು ನಾನು ಅದನ್ನು ಮಾಡಿದೆ. ಬಟ್ ಅಕ್ಕ ಏನನ್ನಕತ್ತಿದ್ರು, ನಿಮ್ಮ ಕಡೆ ಏನು ಹೆಲ್ಪ್ ಬೇಡ ಪಾಪ, ನೀವೇ ಕಷ್ಟದಲ್ಲಿದ್ದೀರಿ, ನೀವೇ ಈ ಥರ ಟ್ರಿಪ್ಪಿಗೆ ಹೊಂಟಿರಿ, ಕಡಿಮೆ ರೊಕ್ಕದಲ್ಲಿ ಭಾರತ ಯಾತ್ರವನ್ನು ಮಾಡಕತ್ತೀರಿ, ನಿಮ್ಮ ಕಡೆಯಿಂದ ಏನೂ ಬೇಡಣ್ಣ ನಮಗೆ, ಸಾಕು ನೀವು ಫೋನ್ ಹಚ್ಚಿದ್ರಿ, ಸ್ವಲ್ಪ ಮಾತಾಡಿದ್ರೆ ಅಷ್ಟೇ ಸಾಕು. ಆದರೂ ನನ್ನ ಕಡೆ ಏನು ಚಿಕ್ಕ ಸಹಾಯ ಆಗ್ತದ ನಾನು ಅವ್ರಿಗೆ ಮಾಡಿದೆ. ಅದೇ ರೀತಿ ಇವತ್ತು ನನ್ನ ಫ್ರೆಂಡ್ ನನಗೊಬ್ಬ ಫೋನ್ ಹಚ್ಚಿದ, ಏನು ಮಾಡಕತ್ತಿ ಮಚ್ಚ, ಎಲ್ಲ ಯಾವ ರೀತಿ ನಡೆದದ, ಏನೇನು ಸುದ್ದಿ ಅಂತ ಕೇಳ್ದೆ. ಹಿಂಗೆ ನಡೆದಪ್ಪ ಅಂತಂದೆ.
ಕಾಲಿಟ್ಟು 1 ನಿಮಿಷಿಗೆ ಒಂದು ಸ್ವಲ್ಪ ದೊಡ್ಡ ಅಮೌಂಟೇ ಹಾಕ್ದ. ಭಾಳ ಖುಷಿ ಆಯ್ತು ನನಗೆ. ಈ ರೀತಿ ನನ್ನ ಫ್ರೆಂಡ್ಸ ನನಗೆ ಜೀವ ಮಾಡ್ತಾರಪ್ಪ ಅಂತಂದು. ಬಟ್ ನಾಳೆ ನಾನು ಈ ಟ್ರಿಪ್ಪನ್ನು ಎಂಡ್ ಮಾಡ್ಲಕತ್ತೀನಿ. ಅದು ನನ್ನ ಫ್ರೆಂಡ್ಸ್ ಸಂಬಂಧೆ. ಒಬ್ಬರು ಫ್ರೆಂಡ್ಸ್ ಅದಾರ, ಅವ್ರಿಗೆ ಸ್ವಲ್ಪ ಸಮಸ್ಯೆ ಆಗ್ಯದ, ನಾನು ಅಲ್ಲಿ ಹೋಗಬೇಕು. ಹೀಗಾಗಿ ಈ ಭಾರತ್ ಯಾತ್ರಾ ವಿಡಿಯೋ ನಾಳೆ ಬಂದ್ ಮಾಡ್ತೀನಿ, ಅಂದರೆ 22ನೇ ದಿನ ಬಂದ್ ಮಾಡ್ತೀನಿ. ಬಟ್ 1 ವೀಕ್ ಆಗನೆ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ನಾನು ಎಲ್ಲಿಗೆ ಎಂಡ್ ಮಾಡಿದ್ದೇಗ ಅಲ್ಲಿಗೆ ಬಂದು ಕೇಸಿಂದ ಸ್ಟಾರ್ಟ್ ಮಾಡ್ತೀನಿ. ಈ ವಿಡಿಯೋ ಲೇಟಾಗಿ ಬಂದರೂ ಸ್ವಲ್ಪ ಸಹಕರಿಸ್ರಿ. 1 ವೀಕ್ ಬಿಟ್ಟು ದೋಸ್ತರು ನಮಗತ್ತರ, ನಾವು ದೋಸ್ತರಿಗಾಗಬೇಕು. ಶಿವಮ್ರತ ಮತ್ತು ಮುಂದಿನ ವಿಡಿಯೋದಾಗ ಜಲ್ದಿ ಸಿಕ್ಕರೆ ಜಲ್ದಿ, ಲೇಟಾಗಿ ಸಿಕ್ಕರೆ ಲೇಟಾಗಿ. ಬಟ್ ವಿಡಿಯೋ ಮಾತ್ರ ಬರ್ತಾ ಇರ್ತಾವೆ, ನೀವು ನೋಡ್ತಾ ಇರಬೇಕು, ಲೈಕ್ ಕೊಡ್ತಾ ಇರಬೇಕು, ಸಬ್ಸ್ಕ್ರೈಬ್ ಮಾಡ್ತಾ ಇರಬೇಕು. ನಿಮ್ಗೇನು ಅನ್ಸ್ದಾಗ ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಹಾಕ್ತಾ ಇರಬೇಕು. ಈ ವಿಡಿಯೋ ಇಲ್ಲಿಗೆ ಮುಗಿತಪ್ಪ ಅಂತಂದು ಯಾರೂ ತೆಗಿಲಕ್ಕೆ ಹೋಗ್ಬೇಡ್ರಿ. ವಿಡಿಯೋ ಇನ್ನೂ ಮುಂದದ, ನೋಡ್ಕೋತಿರ್ರಿ. ನಾ ಇದ್ದಿದ್ದು ಹೋಮ್ ಸ್ಟೇ. ಇದು ಹೋಮ್ ಸ್ಟೇ ಮಾಲಕ್ ಮಾತ್ರ ದೇವ್ರಂಗದನ. ಈ ಒಂದು ಹೋಮ್ ಸ್ಟೇದೊಳಗೆ 3 ಬೆಡ್ರೂಮ್ ಅದಾವ, 1 ಹಾಲ್ ಅದ, ಮತ್ತು 3 ಬೆಡ್ರೂಮಿಗೆ ಅಟ್ಯಾಚ್ಡ್ ಬಾತ್ರೂಮ್ ಅದಾವ, ಟಾಯ್ಲೆಟ್ ರೂಮ್ ಕೂಡ ಅದಾವ. ನೀವು ಈ ಒಂದು ಜಾಗಕ್ಕೆ ಬಂದಿರಪ್ಪ ಅಂತಂದ್ರೆ ಸೂರ್ಯನಲ್ಲಿ ಹಳ್ಳಿಗೆ ಬಂದು ನೀವು ಎಕ್ಸ್ಪ್ಲೋರ್ ಮಾಡಬೇಕು, ಇಲ್ಲಿರೋ ಸೌಂದರ್ಯವನ್ನು ನೋಡಬೇಕಪ್ಪ ಅಂತಂದ್ರೆ ಈ ಜಾಗದ್ದು ಅಡ್ರೆಸ್ ಮತ್ತು ಇವ್ರ ಫೋನ್ ನಂಬರ್ ಕೊಡ್ತೀನಿ, ಕಾಂಟ್ಯಾಕ್ಟ್ ಮಾಡಿ ನೀವು ಇಲ್ಲಿ ಬರ್ಬೋದು. ನಾಳೆ ಬೆಳಗ್ಗೆ ಈ ಜಾಗದಿಂದ ಜಲ್ದಿ ಎದಕೇಶಂದ್ರೆ ಅಂದ್ರೆ ಬೆಳಿಗ್ಗೆ 6-6:30 ಎದ್ದು ಬಸ್ ಹಿಡಿದು ಮುನ್ನಾರ್ಗೆ ಹೋಗಬೇಕು. ಮುನ್ನಾರ್ದಿಂದ ಇನ್ನೊಂದು ಬಸ್ ಹಿಡಿದಕೇಶಂದ್ರೆ ಒಂದು 5 ತಾಸು ಜರ್ನಿ ಮಾಡಿ ಎರ್ನಾಕುಲಂ ಸಿಟಿಗೆ ಹೋಗ್ಬೇಕು. ಎರ್ನಾಕುಲಂದಿಂದ ನಮ್ಮ ಹುಬ್ಬಳ್ಳಿಗೆ ಡೈರೆಕ್ಟ್ ಟ್ರೈನ್ ಅದ 4:15. ಆದಷ್ಟು ಜಲ್ದಿ ನಮ್ದು ಕೆಲಸ ಮುಗಿಸ್ಕೊಂಡು ಕೇಸಿಂದ್ರೆ ಹೊಳ್ಳಿ ಮತ್ತು ಈ ಜರ್ನಿಯನ್ನು ಸ್ಟಾರ್ಟ್ ಮಾಡಮ್ರತ್ತ. ಪೂರ್ತಿ ಎಲ್ಲ ಬ್ಯಾಗ್ ನಂದು ಪ್ಯಾಕ್ ಆಗ್ಯದ. ಇವಾಗ ಟೈಮ್ 7 ಗಂಟೆ ಆಗ್ಯದ, ಸ್ವಲ್ಪ ಲೇಟಾಗಿ ಎದ್ದೆ. ಆದಷ್ಟು ಜಲ್ದಿ ಈ ಹಳ್ಳಿಯಲ್ಲಿರುವ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ ಹಿಡಿದು ಮುನ್ನಾರ್ ಸ್ಟೇಷನ್ಗೆ ಹೋಗ್ಬೇಕು. ಬಾಯಮ್ಮ. ಈ ಹಳ್ಳಿದಿಂದ ಎರ್ನಾಕುಲಂ ಸಿಟಿಗೆ ಡೈರೆಕ್ಟ್ ಬಸ್ ಸಿಕ್ಕದ, ಚಲೋ ಆಯಿತು. 2-2:30 ಹೋಗ್ತದೆ ಬಸ್. ನನ್ನ ಟ್ರೈನ್ ಅದ 4:15. ಸ್ವಲ್ಪ ಲೇಟ್ ಮಾಡ್ದಪ್ಪ ಅಂತಂದ್ರೆ ನನ್ನ ಟ್ರೈನ್ ಮಿಸ್ ಆಗ್ತದ. ನೋಡಮ್ರಿ ಎಷ್ಟು ಜಲ್ದಿ ಹೋಗ್ತೀವೋ, ಇನ್ನು ಲೇಟ್ ಮಾಡಿ ಹೋಗ್ತೀವಪ್ಪ ಅಂತನ್ನೋದು. ನಾನಿವಾಗ ಭಾರತದಲ್ಲಿರುವ ಅತಿ ಸುಂದರವಾದ ರೋಡ್ ಜರ್ನಿಯನ್ನು ಮಾಡ್ಲಕತ್ತೀನಿ. ಕರೆಕ್ಟ್ ಟೈಮಿಗೆ ಟ್ರೈನ್ ಕೂಡ ಬಂತು. ಇವಾಗ ನಾವು ಟ್ರೈನ್ ಹತ್ಕೇಸಿಂದ್ರೆ ನಮ್ಮ ಊರ ಕಡೆ ಹೊಂಟೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಡಿಸ್ಲೈಕ್ ಮಾಡಿರಿ. ನಿಮ್ಗೆ ಏನು ಅನಿಸ್ತದ ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಹಾಕ್ರಿ. ಮತ್ತೆ ಮುಂದಿನ ನೋಡೋದಾಗ ಭಾರತ್ ಯಾತ್ರಾ ದ ಟೈಮ್ಲೆಸ್ ಜರ್ನಿ ವಿಡಿಯೋಸ್ಗಳು ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ಬರ್ತಾವ. ಮತ್ತೆ ಮುಂದಿನ ನೋಡಿದಾಗ ಅಲ್ತಕ ನಮ್ಮ ವಿಡಿಯೋಸ್ಗಳನ್ನು ನೋಡ್ರಿ. ನೇಪಾಳ್ ವಿಡಿಯೋಸ್ ನೋಡ್ರಿ, ವಿಯೆಟ್ನಾಂ ವಿಡಿಯೋಸ್ ನೋಡ್ರಿ, ಒಡಿಸ್ಸಾ ವಿಡಿಯೋಸ್ ನೋಡ್ರಿ, ಹಿಮಾಲಯನ್ ವಿಡಿಯೋಸ್ ನೋಡ್ರಿ. ಯಾವ ಇಷ್ಟ ಅಥವಾ ಹಾಗೆ ಇಷ್ಟ ಆಗಿದ್ದ ವಿಡಿಯೋಕ್ಕೆ ಕಮೆಂಟ್ ಹಾಕ್ರಿ. ಮುಂದಿನ ಜರ್ನಿ ಒಳಗೆ ಬಾಯ್.